ಮಂಗಳೂರಿನ ಕೊಂಕಣಿ ಸಾಂಸ್ಕೃತಿಕ ಸಂಘದ ವತಿಯಿಂದ ಸೀತಾ ಕಲ್ಯಾಣ ಎಂಬ ಕೊಂಕಣಿ ಕಾಲಮಿತಿ ಯಕ್ಷಗಾನವನ್ನು ಮೇ 31ರಂದು ನಗರದ ಪುರಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಸಂಘದ ಅಧ್ಯಕ್ಷರಾದ ಮಣೇಲ್ ಗಜಾನನ ಶೆಣೈ ಅವರು ತಿಳಿಸಿದರು. ಅವರು ನಗರದ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು. ಮೇ 31ರಂದು ಸಂಜೆ 5 ಗಂಟೆಗೆ ಕಾರ್ಯಕ್ರಮವು ಆರಂಭಗೊಳ್ಳಲಿದ್ದು, ಯಕ್ಷ ಕಲಾವಿದ ಗಣೇಶಪುರ ಗಿರೀಶ್ ನಾವಡ ಅವರು ಯಕ್ಷಗಾನದ ತರಬೇತಿಯನ್ನು ನೀಡಿದ್ದು, ಮೂಡಬಿದ್ರೆಯ ಎಂ ಶಾಂತಾರಾಮ ಕುಡ್ವ ಅವರು ಸಾಹಿತ್ಯವನ್ನು ರಚಿಸಿದ್ದು, ಹಲವು ಪ್ರಮುಖ ಕಲಾವಿದರು ಭಾಗವಹಿಸುತ್ತಿದ್ದು, ಈ ಕಾರ್ಯಕ್ರಮದಲ್ಲಿ ಹಲವು ಗಣ್ಯರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಈ ಪ್ರಸಂಗದಲ್ಲಿ ಪಾತ್ರವಹಿಸುವ ಕಟೀಲು ಮೇಳದ ಕಲಾವಿದರಾದ ಗಣೇಶ್ ಪಾಲೇಚಾರ್ ಅವರನ್ನು ಯಕ್ಷಗಾನ ರಂಗದಲ್ಲಿ ಮಾಡಿರುವ ಸಾಧನೆಯನ್ನು ಗುರುತಿಸಿ ಕೊಂಕಣಿ ಸಾಂಸ್ಕೃತಿಕ ರಾಯಭಾರಿ ರಂ ಬಿರುದನ್ನು ನೀಡಿ ಸನ್ಮಾನಿಸಲಾಗುವುದು ಎಂದರು. ಸುದ್ದಿಗೋಷ್ಠಿಯಲ್ಲಿ ಸಂಘದ ಕಾರ್ಯದರ್ಶಿ ಕೃಷ್ಣ ಕಾಮತ್, ಖಜಾಂಚಿ ರತ್ನಾಕರ ಕುಡ್ವ, ಮಾಜಿ ಅಧ್ಯಕ್ಷರಾದ ಸಂತೋಷ್ ಶೆಣೈ, ಯಕ್ಷಗಾನ ಕಲಾವಿದ ಮತ್ತು ಲೇಖಕ ಎಂ ಶಾಂತಾರಾಮ ಕುಡ್ವ ಮೂಡಬಿದ್ರಿಯವರು ಉಪಸ್ಥಿತರಿದ್ದರು. ಲವ್ ಜಿಹಾದ್ ಪ್ರಕರಣಗಳಿಂದ ಹಿಂದೂ ಯುವತಿಯರು ಮಹಿಳೆಯರನ್ನು ರಕ್ಷಿಸಲು ಶ್ರೀರಾಮ್ ಸೇನೆ ವತಿಯಿಂದ ಸಹಾಯವಾಣಿ ಆರಂಭಿಸಲಾಗಿದೆ. ಇಂತಹ ಪ್ರಕರಣಗಳು ನಿಲ್ಲುವವರೆಗೆ ನಿರಂತರವಾಗಿ ಸಹಾಯವಾಣಿ ಕಾರ್ಯನಿರ್ವಹಿಸಲಿದೆ ಎಂದು ಶ್ರೀರಾಮ ಸೇನೆ ರಾಷ್ಟ್ರೀಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಹೇಳಿದರು. ಹುಬ್ಬಳ್ಳಿಯ ಕ್ಯೂಬಿಕ್ಸ್ ಹಾಲ್ನಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಸಹಾಯವಾಣಿಗೆ ಚಾಲನೆ ನೀಡಿ ನಂತರ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದರು. ಹಿಂದೂ ಯುವತಿಯರು ಮತ್ತು ಮಹಿಳೆಯರು ಸಹಾಯವಾಣಿ ಸಂಖ್ಯೆ 9090443444ಗೆ ದಿನದ 24 ಗಂಟೆಯಲ್ಲಿ ಯಾವಾಗ ಬೇಕಾದರೂ ಕರೆ ಮಾಡಬಹುದು. ತಕ್ಷಣ ಅವರ ಸಮಸ್ಯೆಗೆ ಸ್ಪಂದಿಸಲಾಗುವುದು. ಲವ್ ಜಿಹಾದ್ ಮಾತ್ರವಲ್ಲದೆ ಇತರ ಪ್ರೇಮ ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗುವುದು ಎಂದು ಹೇಳಿದರು. ರಾಜ್ಕೋಟ್ ಗೇಮ್ ಝೋನ್ನಲ್ಲಿ ದುರ್ಘಟನೆ ಸಂಭವಿಸಿದ ನಂತರ ಗುಜರಾತ್ನ 8 ಜಿಲ್ಲೆಗಳಲ್ಲಿ ಕಾರ್ಯಾಚರಿಸುತ್ತಿರುವ ಎಲ್ಲ 101 ಗೇಮ್ ಝೋನ್ಗಳ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಲಾಗಿದೆ. ಈ ಪೈಕಿ ಅಧಿಕೃತ ಪರವಾನಗಿ ಪಡೆಯದ 20 ಗೇಮ್ ಝೋನ್ಗಳಿಗೆ ಬೀಗ ಮುದ್ರೆ ಹಾಕಿದ್ದಾರೆ. ಉಳಿದ 81 ಗೇಮ್ ಝೋನ್ಗಳನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ರಾಜ್ಕೋಟ್ ಗೇಮ್ ಝೋನ್ ಅಗ್ನಿ ದುರಂತದ ನಂತರ ರಾಜ್ಯಾದ್ಯಂತ ನಡೆಸಲಾಗಿರುವ ಪರಿಶೀಲನೆಯಲ್ಲಿ ರಾಜ್ಯದ 8 ಜಿಲ್ಲೆಗಳಲ್ಲಿ ಕಾರ್ಯಾಚರಿಸುತ್ತಿರುವ 101 ಗೇಮ್ ಝೋನ್ಗಳ ಪೈಕಿ 1 ಗೇಮ್ ಝೋನ್ ಕೂಡ ಈವರೆಗೆ ಅಧಿಕೃತವಾಗಿ ನೋಂದಣಿಗೊಂಡಿಲ್ಲ ಎಂಬ ಸಂಗತಿ ಈಗಷ್ಟೇ ಬಯಲಿಗೆ ಬಂದಿದೆ. ರಾಜ್ಕೋಟ್ ಒಂದರಲ್ಲಿ 12 ಗೇಮಿಂಗ್ ಝೋನ್ಗಳಿಗೆ ಬೀಗ ಮುದ್ರೆ ಹಾಕಲಾಗಿದ್ದು, ಅಹಮದಾಬಾದ್ನಲ್ಲಿ 5, ಜುನಾಗಢದಲ್ಲಿ 4 ಹಾಗೂ ಭಾವನಗರದಲ್ಲಿ 3 ಹಾಗೂ ವಡೋದರದಲ್ಲಿ 16 ಗೇಮಿಂಗ್ ಝೋನ್ಗಳಿಗೆ ಬೀಗ ಮುದ್ರೆ ಹಾಕಲಾಗಿದೆ. ಭಾರತೀಯ ಹವಾಮಾನ ಇಲಾಖೆಯ ಸದ್ಯದ ಮುನ್ಸೂಚನೆ ಪ್ರಕಾರ ಮುಂದಿನ 3-4 ದಿನಗಳ ಒಳಗಾಗಿ ಮುಂಗಾರು ಕೇರಳವನ್ನು ಪ್ರವೇಶಿಸಲಿದೆ. ಬಳಿಕ 1-2 ದಿನಗಳಲ್ಲಿ ಕರ್ನಾಟಕ ಕರಾವಳಿ ತೀರಕ್ಕೆ ಅಪ್ಪಳಿಸುವ ನಿರೀಕ್ಷೆ ಇದೆ. ಕರಾವಳಿ ಭಾಗದಲ್ಲಿ ಮೇ 29 ಮತ್ತು 30ರಂದು ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದ್ದು, ಉತ್ತಮ ಮಳೆ ಸುರಿಯುವ ಸಾಧ್ಯತೆ ಇದೆ. ಮಂಗಳೂರಿನಲ್ಲಿ ಗರಿಷ್ಠ ಉಷ್ಣಾಂಶವು ಕಡಿಮೆಯಾಗಿದ್ದು, ಮಂಗಳವಾರ 31.3 ಡಿಗ್ರಿ ಸೆಲ್ಸಿಯಸ್ ಗರಿಷ್ಠ ತಾಪಮಾನ ದಾಖಲಾಗಿ ವಾಡಿಕೆಗಿಂತ 1.4 ಡಿಗ್ರಿ ಸೆಲ್ಸಿಯಸ್ ಕಡಿಮೆ ಇತ್ತು. 26.7 ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ ತಾಪಮಾನ ದಾಖಲಾಗಿ ವಾಡಿಕೆಗಿಂತ 2 ಡಿಗ್ರಿ ಸೆಲ್ಸಿಯಸ್ ಹೆಚ್ಚು ಆಗಿದೆ. ತಮಿಳುನಾಡಿನ ತಿರುಪೂರ್ ಜಿಲ್ಲೆಯ ಪಡಿಯೂರು ಒಟ್ಟುಪಾಳಯಂನಲ್ಲಿ ಗಣೇಶ ಗುಡಿ ನಿರ್ಮಾಣಕ್ಕೆ ಸ್ಥಳ ನೀಡುವ ಮೂಲಕ ಮುಸ್ಲಿಂ ಜುಮಾತ್ ರವರು ಧರ್ಮ ಸೌಹಾರ್ದತೆಯನ್ನು ಮೆರೆದಿದ್ದಾರೆ. ಒಟ್ಟುಪಾಳಯಂನಲ್ಲಿ 300 ಕುಟುಂಬಗಳಿದೆ. ಹಿಂದೂ ಮತ್ತು ಮುಸ್ಲಿಮರು ಬಹುತೇಕ ಸರಿಸಮವಾಗಿ ಇದ್ದಾರೆ. ಇಲ್ಲಿ ಒಂದು ಮಸೀದಿ ಇದೆ, ಆದರೆ ಯಾವುದೇ ದೇವ ಮಂದಿರಗಳು ಇರಲಿಲ್ಲ. ಊರ ಹಿಂದೂಗಳು ಗಣೇಶ ದೇವಸ್ಥಾನ ಕಟ್ಟಲು ತೀರ್ಮಾನಿಸಿದ್ದರು, ಆದರೆ ಸೂಕ್ತ ಜಾಗವಿರಲಿಲ್ಲ. ರೋಸ್ ಗಾರ್ಡನ್ ಮುಸ್ಲಿಂ ಜುಮಾತ್ ರವರ ಬಳಿ ಸೂಕ್ತ ಸ್ಥಳವಿತ್ತು. ಈ ಬಗೆಗೆ 10 ಕುಟುಂಬಗಳವರು ಮನವಿ ಮಾಡಿದ್ದರು. ಮುಸ್ಲಿಂ ಜುಮಾತ್ ಅವರು 6 ಲಕ್ಷ ಮೌಲ್ಯದ ಒಂದು ತುಂಡು ಸ್ಥಳವನ್ನು ಗಣೇಶ ಗುಡಿ ಕಟ್ಟಲು ಬಿಟ್ಟುಕೊಟ್ಟಿದ್ದಾರೆ. ಅದನ್ನು ದಾನವಾಗಿ ನೀಡಿತು ಎನ್ನುವುದು ವಿಶೇಷ. ಅಷ್ಟೇ ಅಲ್ಲ, ಮುಸ್ಲಿಂ ಬಾಂಧವರು ಗಣೇಶ ಗುಡಿ ಕಟ್ಟಲು 30,000 ರೂಪಾಯಿ ಕೂಡ ಸೇರಿಸಿಕೊಟ್ಟಿದ್ದಾರೆ. ಈ ಬಗೆಗಿನ ವಿಡಿಯೋ ವೈರಲ್ ಆಗಿದೆ.